ಇನ್ನು ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆಗೆ ಬಿಜೆಪಿ ಸಿದ್ಧತೆಯನ್ನ ನಡೆಸ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನ ಈ ಒಂದು ಪ್ರೊಟೆಸ್ಟ್ ಪ್ರತಿಭಟನೆ ಏನಿದೆ ಒಂದೊಂದು ರೀತಿಯ ಸ್ವರೂಪವನ್ನು ಪಡೆದುಕೊಳ್ತಾ ಹೋಗ್ತಾ ಇದೆ. 170 ಕಿಲೋಮೀಟರ್ ದೂರ 20 ದಿನಗಳ ಕಾಲದ ರೂಪುರೇಷೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. 11 ವಿಧಾನಸಭಾ ಕ್ಷೇತ್ರಗಳನ್ನ ಹಾದು ಹೋಗಲಿದೆ ಈ ಒಂದು ಪಾದಯಾತ್ರೆ. ಮುಂದಿನ ವಾರದಿಂದಲೇ ಪಾದಯಾತ್ರೆ ಆರಂಭ ಸಾಧ್ಯತೆ ಇದೆ. ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಎಫ್ಐಆರ್ ಇಲ್ಲ, ಅದರಿಂದ ಅವರ ರಾಜೀನಾಮೆ ಪಡೆಯುವ ಅವಶ್ಯಕತೆ ಇಲ್ಲ ಅಂತ ಇವತ್ತು ಎಲ್ಲ ಡಾಕ್ಯುಮೆಂಟ್ ಅನ್ನ ರಿಲೀಸ್ ಮಾಡಿದ್ದೀನಿ. ಅವರ ಡೆತ್ ನೋಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಮಂತ್ರಿಯ ಆದೇಶದ ಮೇಲೆಗೆ ನಾನು ಹಣ ಬಿಡುಗಡೆ ಮಾಡಿದ್ದೀನಿ. ಚೆಕ್ ಅಲ್ಲಿ ದಾಖಲೆನೂ ಇದೆ ನನ್ನ ಹತ್ರ, ಡೆತ್ ನೋಟ್ ಇದೆ. ಈ ಡೆತ್ ನೋಟ್ ಅಲ್ಲಿ ಹೇಳಿದ್ದಾರೆ ಅವರು ಮಂತ್ರಿ ಆದೇಶದ ಮೇಲೆ ಬಿಡುಗಡೆ ಮಾಡಿದ್ದೀನಿ. ಮತ್ತೆ ಚೆಕ್ಸ್ ಇದೆ, 40 ಕೋಟಿ ಚೆಕ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದ ಹಣವನ್ನ ಡಿಪಾಸಿಟ್ ಮಾಡಿದ್ದಾರೆ. ಆ ಡಿಪಾಸಿಟ್ ಮಾಡಿ ಹಣದಿಂದಲ್ಲ, ಸಾಲ ತಗೊಂಡಿದ್ದಾರೆ. ಇದು ಅಕ್ರಮ. ನಮ್ಮದೇ ಅಮೌಂಟ್ ಅನ್ನ ನಾವೇ ಡಿಪಾಸಿಟ್ ಮಾಡಿ ಅದರ ಮೇಲೆ ಲೋನ್ ತಗೊಳ್ಳೋಂತ ಇತಿಹಾಸ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಅಂದ್ರೆ ಕಳ್ತನ ಮಾಡಕ್ಕೋಸ್ಕರ ಈ ಸ್ಕೀಮ್ಗಳನ್ನ ಮಾಡಿ ಇದನ್ನ 800 ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಹೈದರಾಬಾದಲ್ಲಿ ತೆಲಂಗಾಣ ಎಲೆಕ್ಷನ್ಗೆ ದುಡ್ಡು ಕೊಟ್ಟು, ಬಳ್ಳಾರಿಯಲ್ಲಿ MP ಎಲೆಕ್ಷನ್ಗೆ ದುಡ್ಡು ಕೊಟ್ಟು, ಇವೆಲ್ಲನೂ ಕೂಡ ಟ್ರಾನ್ಸಾಕ್ಷನ್ ಅನ್ನ ಇವತ್ತು ನಾನು ಬಿಡುಗಡೆ ಮಾಡಿದ್ದೀನಿ. ಯಾವ್ಯಾವ ಅಕೌಂಟ್ಗೆ ಎಷ್ಟೆಷ್ಟು ದುಡ್ಡು ಹೋಗಿದೆ ಅಂತ. ಇಷ್ಟಾದ್ಮೇಲೂ ಕೂಡ ನಮಗೆ ಬರದ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಲಿಲ್ಲ. ನೈಸ್ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಲಿಲ್ಲ. ಒಬ್ಬ ನಾಗೇಂದ್ರನ್ಗೋಸ್ಕರ ಇಡೀ ಸದನನ ಸ್ಟಾಲ್ ಆಗ್ತಾ ಇರೋವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ಒಂದು ರೀತಿ ಅವಮಾನ. ಇನ್ನಾದರೂ ಎಚ್ಚೆತ್ತುಕೊಂಡು ನಾಗೇಂದ್ರನ್ ಬಿಟ್ಟು ಬೇರೆ ಯಾರಾದರೂ ದಲಿತರನ್ನ ಮಂತ್ರಿ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಾಗೇಂದ್ರನ್ನ ಇಟ್ಕೊಂಡು ನೀವು ಅವನ್ನೇನಾದ್ರೂ ತೆಗೆದ್ರೆ ಅವನ್ನೆಲ್ಲ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗ್ತೈತೆ ಅಂತೇಳಿ ಅವನ್ನ ರಿಟೈನ್ ಮಾಡ್ತಾ ಇರೋದನ್ನ ನೋಡಿದ್ರೆ ಇದರಿಂದ ಕಾಂಗ್ರೆಸ್ ನಾಯಕರ